ಬಂದವರಿಗೆ ನಾನು ಡಾಕ್ಟರ್ ಮಹಾಂತೇಶ್ ಜೋಗಿ, ತೋಟಗಾರಿಕೆ ವಿಜ್ಞಾನಿ. ಸೊ ಇವತ್ತು ನೋಡ್ತಾ ಇರ್ಬೋದು ನಾವು. ಸೊ ಮ್ಯಾಂಗೋ ಹಚ್ಚಿ ಒಂದು 6 ತಿಂಗಳಾಗಿದೆ. ಸೊ 6 ತಿಂಗಳಾದ್ಮೇಲೆ ಸಡನ್ನಾಗಿ ಫ್ಲವರಿಂಗ್ ಆಗಿದೆ. ಯಾಕಪ್ಪ ಅಂದರೆ ನಾವು ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಇರ್ತಾವೆ. ಸೊ ಇದಕ್ಕೆ ಈ ಥರ ಫ್ಲವರಿಂಗ್ ಇರೋದ್ರಿಂದ ರೈತರು ಆಲ್ಮೋಸ್ಟ್ ಎಲ್ಲ ಖುಷಿಯನ್ನು ಪಡಿತಾರೆ. ಬಟ್ ಏನಪ್ಪ ಅಂದ್ರೆ ಖುಷಿ ಪಡಿಬೋದು. ಬಟ್ ಏನಪ್ಪ ಅಂದರೆ ಬೇಸಿಕಲಿ ನಾವು ಸ್ಟಾರ್ಟಿಂಗ್ ಒಂದು 2ರಿಂದ 3 ವರ್ಷ ಈ ಥರ ಫ್ಲವರಿಂಗನ್ನು ನಾವು ಗಿಡದಲ್ಲಿ ತೊಗೋಬಾರ್ದು. ಯಾಕೆ ತೊಗೋಬಾರ್ದಪ್ಪ ಅಂತಂದ್ರೆ, ಸೊ ನಾವು ಈ ಥರ ಫ್ಲವರಿಂಗ್ ಬಿಟ್ಬಿಟ್ರೆ ಸೊ ಪ್ಲ್ಯಾಂಟ್ಸ್ ಒಮ್ಮೆಲೆ ರೀಪ್ರೊಡಕ್ಟಿವ್ ಗ್ರೋತಿಗೆ ಹೋಗುತ್ತೆ. ಸೊ ಆವಾಗ ಗಿಡಗಳದ ಒಂದು ಏನಪ್ಪ ಅಂದ್ರೆ ವೆಜಿಟೇಟಿವ್ ಗ್ರೋತ್ ಬರಲ್ಲ. ಸೊ ಪಂಟೆಗಳ ಸಂಖ್ಯೆನೂ ಬರಲ್ಲ, ಸ್ಟೆಮ್ನೂ ಕೂಡ ಸ್ಟ್ರಾಂಗ್ ಆಗಲ್ಲ. ಸೊ ಅದಕ್ಕೋಸ್ಕರ ಸೊ ಯಾರ್ಯಾರು ಹೊಸ ಪ್ಲ್ಯಾಂಟೇಷನ್ ಮಾಡಿದಿರಿ, ಸೊ ಹೂವು ಕಂಡ್ರೆ ಸಡನ್ನಾಗಿ ಅದನ್ನು ತೆಗೆದು ಹಾಕಬೇಕು. ಸೊ ಯಾವಾಗ ನಮಗೆ ಗಿಡ ಒಂದು ಅಂಬ್ರೆಲಾ ಶೇಪ್ ಕ್ಯಾನಪಿ ಬರುತ್ತೆ, ಸೊ ಒಂದು 10 ಫೀಟ್ ಹೈಟ್ ಅಥವಾ 12 ಫೀಟ್ ಹೈಟ್ ಬಂದಮೇಲೆ ಸೊ 3 ವರ್ಷ ಆದಮೇಲೆ ಸೊ ನಾವು ಹೂವು ಬಿಡ್ಬೋದು, ಕಾಯಿ ತೊಗೋಬೋದು ಅಂತ ಹೇಳ್ಬೋದು. ಸೊ ಈ ಸ್ಟೇಜಿಗೆ ಬಂದಾಗ ಹೂವಿಂದ ಏನಪ್ಪ ಅಂದ್ರೆ ಇದು ಗ್ರಾಫ್ಟೆಡ್ ಪ್ಲಾಂಟ್ ಇರುತ್ತೆ, ಹೂವು ಬರುತ್ತೆ. ಬಟ್ ಅದನ್ನು ಹೂವನ್ನು ನೀವು ತೆಗಿಬೇಕು ಅಂಥೇಳಿ ನಾನು ಒಂದು ಚಿಕ್ಕ ಮಾಹಿತಿಯನ್ನು ರೈತರಿಗೆ ಕೊಡ್ತೀನಿ. ನಮಸ್ಕಾರ.